ಹಿಂದೂಗಳ ಭಾವನೆ ಮತ್ತು ಭಕ್ತಿಯ ಒಂದು ಭಾವನೆ. ಆ ಭಕ್ತಿಯ ಭಾವನೆಯ ಮೂಲಕ ಅದು ಯಶಸ್ವಿಯಾಗಿದೆ. ಅದು ಭಾರತೀಯ ಜನತಾ ಪಾರ್ಟಿಗೆ ಹಿಂದುತ್ವದ ಆಧಾರದಲ್ಲಿ ಓಟಾಗಿ ಪರಿಣಮಿಸಿದೆ. ಅಂದರೆ ಓಟಾಗಿ ಪರಿಣಮಿಸಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಆ ರೀತಿಯ ಒಂದು ವಿಶ್ವಾಸ ಬಂದ ಕಾರಣ ಇವತ್ತು ಆ ರೀತಿಯ ಮತಗಳು ಬರಲಿಕ್ಕೆ ಸಾಧ್ಯ ಇದೆ. ಅದರ ಮಧ್ಯೆಯೂ ಕೂಡ ಅವರು ಎಲ್ಲ ಕಡೆ ದೇಶದಲ್ಲಿ ಕೂಡ ಇರ್ಬೋದು, ರಾಜ್ಯದಲ್ಲಿ ಕೂಡ ಇರ್ಬೋದು, ಕ್ಷೇತ್ರದಲ್ಲಿ ಕೂಡ ಅಭಿವೃದ್ಧಿ ಆಗಲಿಲ್ಲ ಅನ್ನತಕ್ಕಂಥ ಮಾತನ್ನ ಪದೇ ಪದೇ ಹೇಳ್ತಾರೆ. ನಾನು ಒಂದು ಅವರಿಗೆ ಕೂಡ ಸವಾಲನೆಸಲಿಕ್ಕೆ ಇಷ್ಟಪಡ್ತೇನೆ. NDA ಸರ್ಕಾರ ಇರುವಂತ ಸಮಯದಲ್ಲಿ ಆಗಿನ ಪ್ರಧಾನಮಂತ್ರಿಗಳಾಗಿರತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಇಡೀ ದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಚತುಷ್ಪಥ ರಸ್ತೆಯ ಒಂದು ನಿರ್ಮಾಣವನ್ನ ಮಾಡುವುದರ ಮೂಲಕ ಇಡೀ ದೇಶದಲ್ಲಿ ಆ ರೀತಿಯ ರಾಷ್ಟ್ರೀಯ ಅಭಿವೃದ್ಧಿ ಕೆಲಸಗಳು, ರಸ್ತೆಗಳ ಅಭಿವೃದ್ಧಿ ಕೆಲಸಗಳು ನಡೆಯಲಿಕ್ಕೆ ಪ್ರಾರಂಭವಾಯಿತು. ಆ ನಂತರ 10 ವರ್ಷಗಳ ಕಾಲ UPA ಸರ್ಕಾರ ಬಂದಿತ್ತು. ಯಾವ ಅಟಲ್ಜಿ ಪ್ರಾರಂಭ ಮಾಡಿರತಕ್ಕಂಥ ಈ ಚತುಷ್ಪಥ ರಸ್ತೆಗಳೇನಿದೆ ಅದರ ಎಲ್ಲ ಅಭಿವೃದ್ಧಿ ಕೆಲಸವನ್ನು ಕೂಡ ಸ್ಥಗಿತಗೊಳಿಸುವಂತ ಕೆಲಸವನ್ನ UPA ಸರ್ಕಾರ ಮಾಡಿತು. ಆದರೆ ಮತ್ತೆ ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ಯಾವ ಅಟಲ್ಜಿ ಅವರು ಪ್ರಧಾನಮಂತ್ರಿಗಳಾಗಿರುವ ಸಮಯದಲ್ಲಿ ಯಾವ ಯೋಜನೆಗಳನ್ನ ಜಾರಿಗೆ ತಂದ್ರ ಅದನ್ನ ಮತ್ತೆ ಪ್ರಾರಂಭಿಸುವಂತ ಕೆಲಸವನ್ನ ಮಾಡಿದ್ರು. ಈಗ ಯಾರಿಗೆ ಅಭಿವೃದ್ಧಿ ಕೆಲಸದ ಬಗ್ಗೆ ಆಸಕ್ತಿ ಇರುವಂತದ್ದು ಜನ ತೀರ್ಮಾನ ಮಾಡಬೇಕು. UPA ಸರ್ಕಾರದೊಳಗ ಇಡೀ ದೇಶದ ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸವನ್ನ ಸ್ಥಗಿತಗೊಳಿಸಿದ್ರು. ಅಟಲ್ಜಿ ಇರುವಾಗ ಪ್ರಾರಂಭ ಮಾಡಿದ್ರು. ಮತ್ತೆ NDA ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ನಂತರ ಮತ್ತೆ ಆ ಎಲ್ಲ ರೀತಿಯ ಯೋಜನೆಗಳನ್ನ ಜಾರಿಗೆ ತರುವಂತ ಕೆಲಸವನ್ನ ಮಾಡಿದ್ರು. ಈಗ ಜನಗಳಿಗೆ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲಿ ಅಭಿವೃದ್ಧಿಯ ಬಗ್ಗೆ ಇಟ್ಟುಕೊಂಡಿರತಕ್ಕಂಥ ಒಂದು ಆಸಕ್ತಿ ಮತ್ತು ಅದನ್ನ ಕಾರ್ಯರೂಪಕ್ಕೆ ತಂದಿರುವಂಥದ್ದು ಇವತ್ತು ಇಡೀ ದೇಶದಲ್ಲಿ ಕೂಡ ಕಾಣ್ತೇವೆ. ಆದರೆ ಗ್ರಾಮಾಂತರ ಮಟ್ಟದಲ್ಲಿ ಕೂಡ ನಾವು ಇವತ್ತು ಅದನ್ನು ಕಾಣಲಿಕ್ಕೆ ಸಾಧ್ಯವಿರಬಹುದು. ಇವತ್ತು ಉದಾಹರಣೆಗೆ ನಮ್ಮ ದೊಡ್ಡತೋಟದಿಂದ ಮರ್ಕಲಿಗೆ ಹೋಗುವಂತ ರಸ್ತೆ, ಅದು ಪ್ರಧಾನಮಂತ್ರಿ ಗ್ರಾಮ ಸಡಕಲ್ಲಿ ರಸ್ತೆ ಆಯಿತು. ಆನಂತರ ಗುತ್ತಿಗಾರಿಂದ ಪಂಜಕ್ಕೆ ಹೋಗುವಂತ, ಬಲ್ಲಕ್ಕಾಗಿ ಹೋಗುವಂತ ಪಂಜೆ ರಸ್ತೆ, ಅದು ಪ್ರಧಾನಮಂತ್ರಿ ಗ್ರಾಮ ಸಡಕಲ್ಲಿ ಆಯಿತು. ನಡುಗಳಿಂದ ಕೊಲ್ಲಮಗರಾಗಿ ಕಲ್ಮಕಾರಿಗೆ ಹೋಗುವಂತ ರಸ್ತೆ ಇದೆ, ಅದು ಪ್ರಧಾನಮಂತ್ರಿ ಗ್ರಾಮ ಸಡಕಲ್ಲಿ ಆಯಿತು. ಈ ರೀತಿಯಲ್ಲಿ ನಮ್ಮ ಮಾಡಾವಿನಿಂದ ಸೌದೂರಿಗೆ ಹೋಗುವಂತ ರಸ್ತೆ ಇರ್ಬೋದು, ಅಥವಾ ತಾಳಿಪಡುತ್ತಿನಿಂದ ಮಂಜುನಾಥ ನಗರಕ್ಕೆ ಹೋಗುವಂತ ರಸ್ತೆಗಳು ಇರ್ಬೋದು. ಈ ರೀತಿಯಲ್ಲಿ ಸುಮಾರು 24 ರಸ್ತೆಗಳು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಅಭಿವೃದ್ಧಿಪಡಿಸಿರತಕ್ಕಂಥ ರಸ್ತೆಗಳು. ಅಕಸ್ಮಾತ್ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಬಾರದೇ ಇದ್ರೆ ಇವತ್ತು ಕೂಡ ರಸ್ತೆಗಳ ಅಭಿವೃದ್ಧಿ ಕೆಲಸಗಳು ಆಗಲಿಕ್ಕೆ ಸಾಧ್ಯ ಇಲ್ಲ. ಯಡಿಯೂರಪ್ಪ ಸರ್ಕಾರ ಬಂದ ಸಮಯದಲ್ಲಿ ನಾವು ಯಾವ ಪ್ರಧಾನಮಂತ್ರಿ ಗ್ರಾಮ ಸಡಕಲ್ಲಿ ಅಭಿವೃದ್ಧಿಗೊಂಡಿರತಕ್ಕಂಥ ರಸ್ತೆಗಳು ಏನಿದೆ ಆ ಎಲ್ಲ ರಸ್ತೆಗಳನ್ನು ಕೂಡ ಲೋಕೋಪಯೋಗಿ ಇಲಾಖೆ ರಸ್ತೆಯಾಗಿ ಮೇಲ್ದರ್ಜೆಗೇರಿಸಿ ಭವಿಷ್ಯತ್ತಿನಲ್ಲಿ ಜಿಲ್ಲಾ ಪಂಚಾಯತಿನಿಂದ ಅನುದಾನ ಬಾರದೇ ಇರುವಂತಹ ಸಂದರ್ಭದಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ಬಜೆಟಿನಲ್ಲಿ ಆ ರೀತಿಯ ಒಂದು ಅನುದಾನದ ಒಂದು ಅವಕಾಶವನ್ನ ಕಲ್ಪಿಸಿಕೊಡುವುದರ ಮೂಲಕ ಆ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಯನ್ನು ಕೂಡ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಆ ರೀತಿಯ ಸುಮಾರು 21 ರಸ್ತೆಗಳನ್ನ ನಾವು ಇವತ್ತು ಲೋಕೋಪಯೋಗಿ ರಸ್ತೆಯಾಗಿ ಪರಿವರ್ತನೆ ಮಾಡುವಂತ ಕೆಲಸ ಆದ ಕಾರಣ ಇವತ್ತು ನಾರ್ಕೋಡಿಂದ ಬಂದಡ್ಕಕ್ಕೆ ಹೋಗುವಂತ ರಸ್ತೆ ಇರ್ಬೋದು, ಎರಡನೇದು ನಮ್ಮ ಬಡ್ಡಡ್ಕದಿಂದ ಕೂರ್ನಾಡಕ್ಕೆ ಹೋಗುವಂತ ರಸ್ತೆಗಳು ಇರ್ಬೋದು, ಅದನ್ನು ಇರ್ಬೋದು. ಅದರ ಜೊತೆಗೆ ಬಡ್ಡಡ್ಕದಿಂದ ಕಲ್ಲಪಳ್ಳಿಗೆ ಹೋಗುವಂತ ರಸ್ತೆಗಳು ಇರ್ಬೋದು. ಇನ್ನು ಅನೇಕ ರಸ್ತೆಗಳು ಏನಿದೆ ಪ್ರಧಾನಮಂತ್ರಿ ಗ್ರಾಮ ಸಡಕಲ್ಲಿ ಇರತಕ್ಕಂಥ ರಸ್ತೆಗಳು ಏನಿದೆ ಆ ರೀತಿಯ ಒಂದು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ. ಅದರ ಜೊತೆಗೆ 1994ರಿಂದ ಇಲ್ಲಿ 2013ರವರೆಗೆ ನಮ್ಮ 73 ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ 73 ಗ್ರಾಮಗಳಿದೆ. ಆ ಎಲ್ಲ ಗ್ರಾಮದಲ್ಲಿ ಕೂಡ ಸೇತುವೆಗಳಿಲ್ಲದೆ ಮಳೆಗಾಲದಲ್ಲಿ ಗ್ರಾಮೀಣ ಭಾಗದ ಜನಗಳು ಪರದಾಡುವಂತ
ಅಭಿವೃದ್ಧಿಯನ್ನ ಮನಗಂಡು ನಾವು ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 148 ಸೇತುವೆಗಳನ್ನ ನಾವು ನಿರ್ಮಾಣ ಮಾಡುವಂತ ಕೆಲಸವನ್ನ ಮಾಡಿದ್ದೇವೆ. ಅಂದ್ರೆ ಸರ್ವ ಋತು ಸಂಪರ್ಕವನ್ನ ನಾವು ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ. ಈಗ ತುಂಬಾ ಜನಕ್ಕೆ ಗೊತ್ತಿಲ್ಲ ಈ ರೀತಿಯ ಪರಿಸ್ಥಿತಿಗಳು ಎಲ್ಲಿ ಇತ್ತು ಅಂತ ಹೇಳ್ಕೊಂಡು. ನಮ್ಮ ಜಾಸೂರು ಸುಬ್ರಹ್ಮಣ್ಯ ರಸ್ತೆ ಇದೆ, ಅದು ಕೊಯ್ಕುಳಲ್ಲಿ ಮುಳುಗು ಸೇತುವೆ ಇತ್ತು, ಸೋನಂಗೇರಿಯಲ್ಲಿ ಕೂಡ ಮುಳುಗು ಸೇತುವೆ ಇತ್ತು, ಕುಮಾರಧಾರದಲ್ಲಿ ಕೂಡ ಮುಳುಗು ಸೇತುವೆ ಇತ್ತು, ಹೊಸ ಮಠದಲ್ಲಿ ಮುಳುಗು ಸೇತುವೆ ಇತ್ತು, ಮತ್ತೆ ನಮ್ಮ ಉಪ್ಪಿನಂಗಡಿ ರಸ್ತೆಯಲ್ಲಿ ಪೆರಾಪೆಯಲ್ಲಿ ಕೂಡ ಮುಳುಗು ಸೇತುವೆ ಇತ್ತು, ಬೆಳ್ಳಾರಿಯ ಗೌರಿ ಹೊಳೆಯಲ್ಲಿ ಕೂಡ ಮುಳುಗು ಸೇತುವೆ ಇತ್ತು. ಈ ಎಲ್ಲ ರೀತಿಯ ಮುಳುಗು ಸೇತುವೆಯನ್ನ ಸರ್ವಋತು ಸೇತುವೆಯನ್ನಾಗಿ ಮಾಡಿದ ನಂತರ ಯಾವುದೇ ರೀತಿಯ ಮಳೆಗಾಲದಲ್ಲಿ ಕೂಡ ಯಾವುದೇ ರೀತಿಯ ಸಂಪರ್ಕಕ್ಕೆ ತೊಂದರೆ ಆಗದಂತ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿರುವಂತಹ ಕೆಲಸವನ್ನು ನಾವು ಮಾಡಿದ್ದೇವೆ. ಅಲ್ಲದೆ ಇವತ್ತು ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಗ್ರಾಮೀಣ ರಸ್ತೆಗಳು, ಇವತ್ತು ಸುಳ್ಯದಿಂದ ಕಾಂತಮಂಗಲಾಗಿ ಅಜ್ಜಾವರ ಮಂಡೆಕೊಳಗು ಹೋಗುವಂತ ರಸ್ತೆ ಇರ್ಬೋದು, ಬೈತಡ್ಕದಿಂದ ಮಂಡೆಕೊಳಗು ಹೋಗುವಂತ ರಸ್ತೆಗಳು ಇರ್ಬೋದು, ಎರಡನೇದಾಗಿ ಪೇರಳಿಂದ ನಮ್ಮ ನಾಲ್ಕೋಡಿಗೆ ಬರುವಂತ ರಸ್ತೆಗಳು ಇರ್ಬೋದು, ಅಲ್ಲ ಕಚ್ಚಾ ರಸ್ತೆಗಳು ಇರುವಂಥದ್ದು. ಅಂದ್ರೆ ಈ ಎಲ್ಲ ರಸ್ತೆಗಳ ಅಭಿವೃದ್ಧಿಯನ್ನು ಯಾರು ಮಾಡಿರುವಂಥದ್ದು? ಅದು ಮಾಡಿರುವಂಥದ್ದು ಬಿಜೆಪಿ. ಆದ್ರೆ ಯಾಕೆ ಕಾಂಗ್ರೆಸ್ನವರು ಈ ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸವನ್ನ ಮಾಡಿದ್ರು ಕೂಡ ಹೇಳುದು ಅಂದ್ರೆ ಅವರಿಗೆ ಅವರ ಆಡಳಿತ ಅವಧಿಯಲ್ಲಿ ಈ ರೀತಿಯ ಕೆಲಸವನ್ನು ಮಾಡಲಿಲ್ಲ. ಅಂತಹ ಆಡಳಿತ ಅವಧಿಯಲ್ಲಿ ಜನ ಅಧಿಕಾರ ಕೊಟ್ಟಾಗ ಮಾಡಲಿಕ್ಕೆ ಸಾಧ್ಯ ಇಲ್ಲದಂತ ಕಾಂಗ್ರೆಸ್ಸಿಗರು ಇವತ್ತು ಬಿಜೆಪಿ ಈ ರೀತಿಯ ಸಾಧನೆಯನ್ನ ಮಾಡಿ ಜನಗಳಿಗೆ ಆ ಗ್ರಾಮೀಣ ಭಾಗದಲ್ಲಿ ಆ ರೀತಿಯ ಅಭಿವೃದ್ಧಿಯನ್ನ ಮಾಡಿ ತೋರಿಸಿದಾಗ ಅದನ್ನ ಸಹಿಸಿಕೊಳ್ಳದೆ ಇವತ್ತು ಮತ್ತೆ ಅಭಿವೃದ್ಧಿ ಆಗಲಿಲ್ಲ ಅಂತಕ್ಕಂಥ ಮಾತನ್ನ ಹೇಳುತ್ತಾ ಮತ್ತೊಮ್ಮೆ